ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್. ಸಂತೆ ಟೀ ಅಥವಾ ಕಾಫಿ ಟೈಮ್ಗೆ ಅಥವಾ ಮಕ್ಕಳು ರಜೆ ಇರೋದ್ರಿಂದ ಏನಾದರೂ ಕುರ್ಕುರು ತಿಂಡಿ ಕೇಳ್ತಾ ಇರ್ತಾರೆ. ಅದರಿಂದ ನಾನು ಒಂದು ಆಲೂಗಡ್ಡೆ ಒಂದು ಸಣ್ಣದ ಮೀಡಿಯಮ್ ಸೈಜ್ ಒಂದು ಆಲೂಗಡ್ಡೆ ಇದ್ದರೆ ಆರಾಮಾಗಿ ನಾವು ಒಂದು 1/4 kg ಮೇಲೆ ಆಗಷ್ಟು ನಾವು ಚಕ್ಲಿ ಮಾಡ್ಕೊಬೋದು. ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಬಂದು ನಾನು ಮಾಡ್ತಾ ಇರೋದು ಪೊಟೆಟೊ ಚಕ್ಲಿ ಅಥವಾ ಆಲೂಗಡ್ಡೆ ಚಕ್ಲಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಬಂದು 1 ಕಪ್ ಆಗಷ್ಟು ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. 1/4 ಕಪ್ ಆಗಷ್ಟು ಆಲೂಗಡ್ಡೆನ ಬೇಯಿಸಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೀಟಾಗಿ ಗಂಟಿಲ್ದಿರ ನೀಟಾಗಿ ಕಲಿಸ್ಕೊಬೇಕಾಗುತ್ತೆ. ಅಥವಾ ಜರಡಿನಲ್ಲಿ ನಾವು ಸ್ವಲ್ಪ ಉಜ್ಜಿಬಿಟ್ರೆ ನೀಟಾಗಿ ನಮಗೆ ಫೈನ್ ಆಗಿರೋ ಒಂದು ಆಲೂಗಡ್ಡೆ ನಮಗೆ ಪ್ಯೂರಿ ಥರ ಸಿಗುತ್ತೆ. ಮತ್ತು 1/4 ಕಪ್ ಆಗಷ್ಟು ನಮ್ಗೆ ಅಕ್ಕಿ ಹಿಟ್ಟು, 1/4 ಸ್ಪೂನ್ ಆಗಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ. ಖಾರ ನೋಡಿ ತೊಗೊಳ್ಳಿ. ಸ್ವಲ್ಪ ಅರಿಶಿನ, ಸ್ವಲ್ಪ ಇಂಗು, ಮತ್ತು ಒಂದು ಅರ್ಧ ಸ್ಪೂನ್ ಆಗಷ್ಟು ನಾನು ಜೀರಿಗೆ, 1/4 ಟೀ ಸ್ಪೂನ್ ಆಗಷ್ಟು ಓಂಕಾಳು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದು 1/4 ಸ್ಪೂನ್ ಆಗಷ್ಟು, ಮತ್ತು ಡೀಪ್ ಫ್ರೈಗೆ ಎಣ್ಣೆ ಬೇಕಾಗುತ್ತೆ. ಈಗ ಹೇಗೆ ಮಾಡೋದಂತ ನೋಡೋಣ. ಈಗ ನಾವು ಎಣ್ಣೆ ಕಾಯಿಗೆ ಇಟ್ಕೊಂಡ್ಬಿಡೋಣ. ಸ್ವಲ್ಪ ನಾವು ಹಿಟ್ಟು ಕಲಸೋದ್ನಾಗ 1-2 ಸ್ಪೂನ್ ಆಗಷ್ಟು ಬೇಕಾಗುತ್ತೆ. ಅದರಿಂದ ಸ್ವಲ್ಪ ನಾವು ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಎಣ್ಣೆ ನಾವು ಕಾಯಿಸ್ಕೊತಾ ಇರೋಣ. ಹೀಗೆ ಒಂದು ಅಗಲವಾದ ತಟ್ಟೆ ಅಥವಾ ನೀವು ಒಂದು ಬಟ್ಲು ನಿಮ್ಗೆ ಯಾವ್ದು ಕಂಫರ್ಟಬಲ್ ಅದ ಅದರಲ್ಲಿ ಕಲಿಸ್ಕೊಳ್ಳಿ. 1 ಕಪ್ ನಾನು ಜರಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಕಡಲೆ ಹಿಟ್ಟು 1/4 ಕಪ್ ಆಗಷ್ಟು ಅಕ್ಕಿ ಹಿಟ್ಟು, ಮತ್ತು ಖಾರದ ಪುಡಿ, ಜೀರಿಗೆ, ಮತ್ತು ಓಂಕಾಳು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಸೇರಿಸ್ಕೊತಾ ಇದ್ದೀನಿ ನಾನು, ಮತ್ತು ಇಂಗು ಸ್ವಲ್ಪ. ಫಸ್ಟೆಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಟ್ಬಿಡೋಣ. ನಂತರ ನಾವೀಗ ಆಲೂಗಡ್ಡೆ ನಾವು ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀರಲ್ಲ, ಗಂಟು ಒಂಚೂರು ಇರಬಾರ್ದು. 1/4 ಕಪ್ ಆಗಷ್ಟು ನಾನು ಆಲೂಗಡ್ಡೆ ಫಸ್ಟ್ ನಾವು ಅದರಲ್ಲೇ ಚೆನ್ನಾಗಿ ನಾವು ಕಲಿಸ್ಕೊಬೇಕಾಗುತ್ತೆ. ನೀಟಾಗಿ ಕಲಿಸ್ಕೊಂಬಿಡೋಣ ಫ್ರೆಂಡ್ಸ್. ಇಷ್ಟು ನಾವು ಬರೀ ಆಲೂಗಡ್ಡೆನಲ್ಲಿ ನೋಡಿ ನೀಟಾಗಿ ಆಲೂಗಡ್ಡೆಯಲ್ಲಿ ಸ್ವಲ್ಪ ತೇವಾಂಶ ಇರುತ್ತೆ. ನಾನು ನೀಟಾಗಿ ಕಲಸಿಟ್ಕೊಂಡಿದ್ದೀನಿ. ಇವಾಗ ಒಂದು ಚಿಕ್ಕ ಸ್ಪೂನಲ್ಲಿ 1-2 ಸ್ಪೂನ್ ಆಗಷ್ಟು ನಾನು ಆಯಿಲ್ ಸೇರಿಸ್ಕೊತಾ ಇದ್ದೀನಿ. ಕಾಯಿಸಿರೋ ಎಣ್ಣೆ. ಇವಾಗ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಟ್ಬಿಟ್ಟು ನೀರು ಹಾಕ್ಕೊಟ್ಟು ನೀಟಾಗಿ ನಾವು ತುಂಬ ಗಟ್ಟಿನೂ ಬೇಡ, ತುಂಬ ಮೆತ್ತನೂ ಬೇಡ ಫ್ರೆಂಡ್ಸ್. ಆಗಿದೆ ನೀಟಾಗಿ ಎಣ್ಣೆಯಲ್ಲಿ ಕಲಸಿದ್ದು. ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಕಲಿಸ್ಕೊಬೇಕಾಗುತ್ತೆ. ಯಾಕಂದ್ರೆ ನೀರು ಜಾಸ್ತಿ ಇಡಿಸಲ್ಲ ಇದು. ಚೆನ್ನಾಗಿ ಕಲಿಸ್ಕೊಬೇಕಾಗತ್ತೆ ನಾವು. ಒಂದು 1/4 ಕಪ್ ಹಾಕ್ಕೊಂಡ್ರು ನಮಗೆ ಸಾಕಾಗುತ್ತೆ. ಅದಕ್ಕೆ ನಾವು ಕಲಿಸ್ಕೊಂಡ್ರೆ ಸಾಕಾಗುತ್ತೆ. 1/4 ಕಪ್ ಆಗಷ್ಟು ನಮಗೆ ನೀರು ಇಡಿಸಿದೆ ನೋಡಿ. ತುಂಬ ಗಟ್ಟಿನೂ ಇಲ್ಲ, ತುಂಬ ಸಾಫ್ಟ್ ಇಲ್ಲ. ನಾವು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡ್ರೆ ನಮಗೆ ಸಾಕು. ನೀವು ಚಕ್ಲಿನ ಮಾಡ್ಕೊಬೋದು, ಇಲ್ಲಾಂದರೆ ಮುರ್ಕನ ಮಾಡ್ಕೊಬೋದು ನೀವು. ನಾನು ಇದಕ್ಕೆ ಒಳಗಡೆ ಚಕ್ಲಿ ಒಳಗೆಲ್ಲ ಸ್ವಲ್ಪ ಎಣ್ಣೆ ಸವರ್ಕೊಂಡಿದ್ದೀನಿ. ನಾನು ಸ್ಟಾರ್ ಥರದ್ದು ಪ್ಲೇಟ್ ತೊಗೊಂಡಿದ್ದೀನಿ ನಾನು ಫ್ರೆಂಡ್ಸ್. ಸ್ವಲ್ಪ ನಾನು ಎಣ್ಣೆ ಆಯಿಲ್ ಸವರ್ಕೊಂಡಿದ್ದೀನಿ. ಯಾವ ಶೇಪಲ್ಲಿ ಬೇಕಾದ್ರೂ ನೀವು ಮಾಡ್ಕೊಬೋದು ನೋಡಿ ಫ್ರೆಂಡ್ಸ್. ಎಣ್ಣೆ ಚೆನ್ನಾಗಿ ಕಾದಿದೆ. ಚಕ್ಲಿ ಥರನ ಮಾಡ್ಕೊಬೋದು, ಈಗ ಮುರುಕ್ ಥರನ ಮಾಡ್ಕೊಬೋದು. ಮೀಡಿಯಮ್ ಫ್ಲೇಮಲ್ಲೇ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇನ್ನೂ ಚಿಕ್ಕದು ಬೇಕಾದ್ರೂ ಚಿಕ್ಕದು ಮಾಡ್ಕೊಬೋದು. ನಾನು ಸ್ವಲ್ಪ ದೊಡ್ಡದಾಗಿ ಹಾಕಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ನಾವು ಚೆನ್ನಾಗಿ ಬಿಸಿಯಾಗಿ ಸ್ವಲ್ಪ ನಾವು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಬೇಕಾಗುತ್ತೆ. ನೀವು ಚಕ್ಲಿ ಥರನೂ ಹಾಕ್ಕೊಬೋದು, ಏನು ತೊಂದರೆ ಇಲ್ಲ. ಆಗಿದೆ, ತೆಗೆದುಕೊಳ್ಳೋಣ. ಟಿಶ್ಯೂ ಪೇಪರ್ ಮೇಲೆ ಹಾಕೊಳ್ಳೋಣ. ರೆಡಿಯಾಗಿದೆ ಒಂದು ಪೊಟೆಟೊ ಮುರುಕು ಅಥವಾ ನೀವು ಚಕ್ಲಿ ಮಾಡ್ಕೊಬೋದು. ಸಂಜೆ ಟೀ ಟೈಮ್ ಸ್ನ್ಯಾಕ್ಸ್ಗೆ ರೆಡಿಯಾಗಿದೆ. ನೀವು ಒಂದ್ಸಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.